ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಲವು ಕಾಮಗಾರಿಗಳಿಗೆ ಸಿಎಂ ಇಂದ ಚಾಲನೆ ಕುರಿತು ಪೂರ್ವಭಾವಿ ಸಭೆ. ಜಂಟಿ ಕೃಷಿ ನಿರ್ದೇಶಕರಿಂದ ಜೂನ್ ಮತ್ತು ಜುಲೈ ತಿಂಗಳ ಮಳೆ ಕುರಿತು ಮಾಹಿತಿ. ಬಿಎಂಎಸ್ ಸಂಸ್ಥಾಪನಾ ದಿನಾಚರಣೆ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಸಮರ್ಥ ಭಾರತ್ ಅಭಿಯಾನದಡಿ ಆರ್ಎಸ್ ಕಮ್ಯುನಿಕೇಷನ್ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ. ಗಣ್ಯರಿಂದ ಮಾತುಕತೆ. ವಾರ್ತೆಯ ವಿವರಗಳು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೂರ್ವ ಸಭೆ ಹಮ್ಮಿಕೊಂಡಿದ್ದು, ನಗರದಲ್ಲಿ ಹಲವು ಕಾಮಗಾರಿಗಳು ನಡೆದಿದ್ದು ಅದರ ಉದ್ಘಾಟನೆಗೆಂದು ಮುಖ್ಯಮಂತ್ರಿಗಳಿಂದ ಮಾಡಲಿದ್ದು ಕುರಿತು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರು ಸಭೆ ನಡೆಸಿ ಮಾತನಾಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರು ಪೂರ್ವಭಾವಿ ಸಭೆ ನಡೆಸಿ ನಗರದಲ್ಲಿ ಆಗುತ್ತಿರುವ ಕಾಮಗಾರಿಗಳಾದ ಬ್ರೀಮ್ಸ್ ಆಸ್ಪತ್ರೆಯ ಕಟ್ಟಡದ ಉದ್ಘಾಟನೆ ಹಾಗೂ ರಿಂಗ್ ರೋಡ್ ಕಾಮಗಾರಿಯ ಉದ್ಘಾಟನೆಗೆಂದು ಮುಖ್ಯಮಂತ್ರಿಗಳನ್ನು ಕರೆಸಲಿದ್ದು ಅದರ ಸಿದ್ಧತೆ ಕುರಿತು ಸಭೆಯಲ್ಲಿ ಹೇಳಿದರು. ಈ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ, ಕಾರ್ಯನಿರ್ವಹಣಾ ಅಧಿಕಾರಿ ಆರ್. ಸೆಲ್ವಮಣಿ ಹಾಗೂ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಂಟಿ ಕೃಷಿ ನಿರ್ದೇಶಕರಾದ ಜಿಯಾ ಉಲ್ಲಾ ಖಾನ್ ಅವರಿಂದ ಜಿಲ್ಲೆಯಲ್ಲಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಆಗಿದ್ದ ಮಳೆಯ ಪ್ರಮಾಣ ಹಾಗೂ ಅದರಿಂದಾದ ಬೆಳೆಯ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಿದರು. ಜಂಟಿ ಕೃಷಿ ನಿರ್ದೇಶಕರಾದ ಜಿಯಾವುಲ್ಲಾ ಅವರು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಆದ ಮಳೆಯ ಪ್ರಮಾಣದ ಬಗ್ಗೆ ಮತ್ತು ಅದರಿಂದಾದ ಬೆಳೆಯ ಬೆಳವಣಿಗೆಯ ಬಗ್ಗೆ ಮಾಹಿತಿ ನೀಡಿದರು. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಬೀದರ್ ಜಿಲ್ಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಳೆಯಾಯಿತು. ಜೂನ್ ತಿಂಗಳಲ್ಲಿ 127.5 ಮಿಲಿಮೀಟರ್ ಮಳೆ ಇತ್ತು. ಅದರ ಬದಲಾಗಿ 204.1 ಮಿಲಿಮೀಟರ್ ಮಳೆ ಬಂತು. ಸುಮಾರು 92% ಬಿತ್ತನೆಯಾಯಿತು. ಜುಲೈ ತಿಂಗಳಲ್ಲಿ 17, 18 ಮತ್ತು 20ನೇ ದಿವಸ 68.8 ಮಿಲಿಮೀಟರ್ ಮಳೆಯಾಯಿತು. ಹೆಸರು, ಉದ್ದು ಒಳ್ಳೆಯ ರೀತಿಯಲ್ಲಿ ಬಿತ್ತನೆಯಾಯಿತು ಎಂದು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಒಳ್ಳೆಯ ಮಳೆ ಆಯಿತು. ಜೂನ್ ತಿಂಗಳಲ್ಲಿ ವಾಡಿಕೆ ಮಳೆ ಏನು 127.5 mm ಇತ್ತು. ಅದರ ಬದಲಾಗಿ ನಮಗೆ 204.1 mm ಬಂತು. ಅದೇ ಈ ಸಮಯದಲ್ಲಿ ಎಲ್ಲ ರೈತರು ಬಿತ್ತನೆ ಮುಗಿಸಿದರು. ಸುಮಾರು 92% ನಮ್ಮದು ಬಿತ್ತನೆ ಆಯಿತು. ಅದರಲ್ಲಿ ಹೈಬ್ರಿಡ್ ಜೋಳ 27,000 ಹೆಕ್ಟರ್, ತೊಗರಿ 63,000 ಹೆಕ್ಟರ್, ಉದ್ದು 20,000 ಹೆಕ್ಟರ್, ಹೆಸರು 27,000 ಹೆಕ್ಟರ್ ಮತ್ತು ಸೋಯಾ ಅವರೇ 1,21,000 ಹೆಕ್ಟರಲ್ಲಿ ಬಿತ್ತನೆ ಆಯಿತು. ಬಿತ್ತನೆ ಆದಮೇಲೆ ನಮಗೆ 3-4 ವಾರಗಳವರೆಗೂ ನಮಗೆ ಡ್ರೈ ಸ್ಪೆಲ್ಸ್ ಇತ್ತು, ಅಂದರೆ ಒಣ ಹವೆ ಮುಂದುವರಿತು. ಆಮೇಲೆ ಜುಲೈ ತಿಂಗಳಲ್ಲಿ 17, 18, 19 ಮತ್ತು 20ನೇ ತಾರೀಕಿಗೆ ನಮಗೆ 68.8 mm ಮಳೆ ಆಯಿತು. ಇದೇನು ಒಣ ಹವೆ ಮುಂದುವರೆದಿತ್ತು, ಅದರಲ್ಲಿ ರೈತರು ಬಿತ್ತನೆ ಆದ ನಂತರ ಏನು ಇಂಟರ್ ಕಲ್ಟಿವೇಷನ್ ಅಂದರೆ ಅಂತರ ಬೇಸಾಯ ಮತ್ತು ಕಳೆ ತೆಗೆಯುವಂಥ ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ರು. ಅದಾದಮೇಲೆ 68.8 mm ಮಳೆ ಚೆನ್ನಾಗಿ ಬಂತು. ಹೀಗಾಗಿ ನಮ್ಮಲ್ಲಿ ಬಿತ್ತನೆ ಆಗಿರುವಂಥ ತೊಗರಿ ಆಗ್ಬೋದು, ಹೆಸರು, ಉದ್ದು ಮತ್ತು ಸೋಯಾ ಈ ಎಲ್ಲ ಬೆಳೆಗಳು ಚೆನ್ನಾಗಿದ್ದಾವೆ, ಪ್ರಸ್ತುತವಾಗಿ ಚೆನ್ನಾಗಿದ್ದಾವೆ. ಈ ಜುಲೈಯಲ್ಲಿ ಬಂದಂಥ ಮಳೆಯಲ್ಲಿ ನಮಗೆ ಹೆಸರು, ಉದ್ದು ಮತ್ತು ಸೋಯಾ ಅವರೇ ಬಂದುಬಿಡ್ತದೆ. ಈಗ ದೀರ್ಘಾವಧಿ ಬೆಳೆಯಾದ ತೊಗರಿಗೆ ನಮಗೆ ಇನ್ನೂ 1-2 ಮಳೆ ಮುಂದೆ ಬೇಕಾಗ್ತದೆ. ಸದ್ಯಕ್ಕಂತೂ ಯಾವುದೇ ಸಮಸ್ಯೆ ಇಲ್ಲ, ರೈತರು ಎಲ್ಲ ಭಾಳ ಸಂತೋಷವಾಗಿದ್ದಾರೆ. ಈ ಮಳೆಯಿಂದ ನಮಗೆ ಹೆಸರು, ಉದ್ದು ಮತ್ತು ಸೋಯಾಬೀನ್ ಬಂದಂಗೆ ಅಂತ ನಾವು ಭಾವಿಸ್ಬೋದು ಈ ಒಂದು ಮುಂಗಾರು ಹಂಗಾಮಿನಲ್ಲಿ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘದ 62ನೇ ಸಂಸ್ಥಾಪನಾ ದಿನಾಚರಣೆ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲರು ಚಾಲನೆ ನೀಡಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಭಾಗದ ಅಭ್ಯುದಯದಲ್ಲಿ ಬಿಎಂಎಸ್ ಪಾತ್ರ ಮಹತ್ತರವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ತಿಳಿಸಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ 371 ಕಲಂ ಜಾರಿಗೆ ಬಂದಿದೆ. ಆದರೂ ಸಾರಿಗೆ ನೌಕರರ ಹುದ್ದೆಗಳ ನೇಮಕಾತಿ ಮತ್ತು ಮುಂಬಡ್ತಿಯಲ್ಲಿ ತೊಂದರೆಯಾಗುತ್ತಿದೆ ಎಂದರು. ಸಾರಿಗೆ ನೌಕರರು ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಮೂಲಕ ಸಂಸ್ಥೆಗೆ ಕೀರ್ತಿ ತರುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಭಾರತೀಯ ಮಜ್ದೂರ ಸಂಘವನ್ನು ಜುಲೈ 23, 1958ರಂದು ದತ್ತೋಪಂತ ಹೆಗಡೆ ಸ್ಥಾಪಿಸಿದ್ದಾರೆ ಎಂದರು. ಈ ಅರ್ಥಪೂರ್ಣ ಕಾರ್ಯಕ್ರಮ, ನಿಮ್ಮ ಸಂಸ್ಥಾಪನಾ ದಿನಾಚರಣೆಯನ್ನು ನೀವು ಒಂದು ಅರ್ಥಪೂರ್ಣವಾಗಿ ಏನು ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಯಾರು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ ಅಂಥವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಈ ಸಂಸ್ಥಾಪನಾ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ತಾವು ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಾನು ಸಂಘದ ಎಲ್ಲ ಹಿರಿಯರಿಗೆ ಮತ್ತು
BMSನ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಾನು ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿದು ಎಷ್ಟು ಒಳ್ಳೆಯ ಯೋಗಾನುಯೋಗ ನನಗೆ ಸಿಕ್ಕಂಥ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಮೊದಲನೇದಾಗಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನನಗಂತೂ ವೈಯಕ್ತಿಕವಾಗಿ ಭಾಳ ಅಚ್ಚುಮೆಚ್ಚಿನ, ನಾನು ಭಾಳ ಸಮೀಪದಿಂದ ನೋಡ್ತಾ ಇರುವಂಥ ಸಂಸ್ಥೆ. ಅದ್ರ ಜೊತೆ ಇವತ್ತು ನಮ್ಮ ಮಾರ್ಗದರ್ಶಕ ಹಿರಿಯರಾಗಿರುವಂಥ ಸಂಘ ಪರಿವಾರದ ಒಂದು ಘಟಕ BMS ವತಿಯಿಂದ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಇದರ ಉದ್ಘಾಟನೆಯನ್ನು ಭಾಳ ಹೆಮ್ಮೆಯಿಂದ, ಭಾಳ ಸಂತೋಷದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೀನಿ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೀದರ್ ಘಟಕ 1ರ ವ್ಯವಸ್ಥಾಪಕ ಭದ್ರಪ್ಪ ಹುಡುಗೆ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಸಿಂಗ್ ಠಾಕೂರ್, ರವೀಂದ್ರ ಸ್ವಾಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಭದ್ರಪ್ಪ ಅವರಿಗೆ ಬರೋರು, ರವಿಸ್ವಾಮೀಜಿ ಅವರು, ಅಶೋಕ್ ಪಾಟೀಲ್ ಅವರು, ನಮ್ಮ ಗುಜರಾಟಿ ಬರೋರು, ಅದೇ ರೀತಿಯಾಗಿ ಬಸವರಾಜ್ ಬಿಳ್ಳಲ್ ಅವರಿಗೂ, ಇನ್ನು ಮಹೇಶ್ ಬಿರಾದರ್ ಅವರು, ನಮ್ಮ ಶ್ಯಾಮಲ್ ಅವರಿಗೂ, ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಉತ್ಕೃಷ್ಟವಾದಂತಹ ಜಿಲ್ಲಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ನಮ್ಮ ಶಿವರಾಜ್ ವೈದ್ಯರ್ ಮಜ್ದೂರರ ಹಕ್ಕುಗಳು ಮತ್ತು ಅವರಿಗೆ ಅನುಕೂಲಗಳು ಮಾಡಿಕೊಡಬೇಕು ಅನ್ನುವಂತಹ ಕಲ್ಪನೆಯನ್ನಿಟ್ಟುಕೊಂಡು ಈ ದೇಶದಲ್ಲಿ ಸಾಕಷ್ಟು ಮಜ್ದೂರ್ ಸಂಘಗಳು ಪ್ರಾರಂಭವಾಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲೂ ಇತ್ತು, ಸ್ವಾತಂತ್ರ್ಯದ ನಂತರವೂ ಬಂತು. ಆದರೆ ಆ ಎಲ್ಲ ಮಜ್ದೂರ್ ಸಂಘಟನೆಗಳ ಕಾರ್ಯವೈಖರಿ ಹೇಗಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿದರೆ, ಯಾವುದೋ ಒಂದು ರಾಜಕೀಯ ಪಕ್ಷದ ಶಕ್ತಿಯಾಗಿ ಅವುಗಳು ಕೆಲಸ ಮಾಡಿದ್ವು. ಇನ್ನು ಕೆಲವು ಸಂಘಟನೆಗಳು ಯಾವುದೇ ವ್ಯಕ್ತಿಯ ನಿಷ್ಠೆಯ ಕಾರಣದಿಂದಾಗಿ ಮಜ್ದೂರ ಸಂಘಟನೆಗಳ ಮಧ್ಯದಲ್ಲಿ ಕೆಲಸವನ್ನು ಮಾಡಿದ್ವು. ಅದರ ಪರಿಣಾಮ ಏನು ಅಂತ ಹೇಳಿದರೆ, ಆ ಮಜ್ದೂರ ಸಂಘಟನೆಗಳು ಮಜ್ದೂರರ ಹಕ್ಕಿಗೋಸ್ಕರ ಮತ್ತು ಸಮಾಜದ ಹಿತಕ್ಕೋಸ್ಕರ ಮಾಡಬೇಕಾದಂಥ ಕಾರ್ಯದಿಂದ ದೂರ ಆಗಿ ತಮ್ಮ ಸಂಘಟನೆಯನ್ನೇ ಒಳಗೊಂಡು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈಗ ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇರುವಂತಹ ಮಜ್ದೂರ್ ಸಂಘಟನೆ ಭಾರತೀಯ ಮಜ್ದೂರ್ ಸಂಘ ಅಂತ ಅದರ ಹೆಸರು, BMS ಅಂತ ಹೇಳ್ತಾರೆ. ನಗರದ ಭಾಗ್ಯವಂತಿ ಮಂದಿರದಲ್ಲಿ ಸಮರ್ಥ್ ಭಾರತ್ RS ಕಮ್ಯುನಿಕೇಷನ್ ಹಾಗೂ ಅರಣ್ಯ ಇಲಾಖೆಯ ಆಶ್ರಯದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಗಣ್ಯರೆಲ್ಲರೂ ಸಸಿ ನೆಟ್ಟು ನೀರೆರೆದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ನಗರದ ಭಾಗ್ಯವಂತಿ ಮಂದಿರದ ಬಳಿ RS ಕಮ್ಯುನಿಕೇಷನ್ ಹಾಗೂ ಅರಣ್ಯ ಇಲಾಖೆಯ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಗಣ್ಯರೆಲ್ಲರೂ ಸಸಿ ನೆಟ್ಟು ನೀರೆರೆದು ಪರಿಸರ ಸಂರಕ್ಷಣೆಯ ಕುರಿತು ಮಾತನಾಡಿದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಸಾಳೆಯವರು ಮಾತನಾಡುತ್ತಾ, ರಾಷ್ಟ್ರಾದ್ಯಂತ ಎಲ್ಲ ಕಡೆ ಹಸಿರೇ ನಮ್ಮ ಉಸಿರು ಎನ್ನುವ ನಿಟ್ಟಿನಲ್ಲಿ ಸಸಿಗಳನ್ನು ನೆಟ್ಟು ಅದರ ಪೋಷಣೆ ಮಾಡುತ್ತಿದ್ದಾರೆ. RS ಕಮ್ಯುನಿಕೇಷನ್ ಅವರು ಈ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಇದರಿಂದ ಎಲ್ಲರಿಗೂ ಒಳ್ಳೆಯ ಗಾಳಿ ಒದಗುತ್ತದೆ. ಅದರ ಪೋಷಣೆಯನ್ನು ಬಡಾವಣೆಯ ಜನರು ಮಾಡಬೇಕು ಎಂದು ಹೇಳಿದರು.
ಅದಕ್ಕಾಗಿ ಇಲ್ಲಿ RS ಕಮ್ಯುನಿಕೇಷನ್ಸ್ ತುಂಬ ಮನಸ್ಸಿನ ಮೇಲೆ ತಗೊಂಡು ಭಾಳ ಶ್ರೇಷ್ಠವಾದ ಕಾರ್ಯವನ್ನು ಮಾಡ್ತಾಯಿದೆ. ರಾಷ್ಟ್ರದಾದ್ಯಂತ ಹಸಿರೇ ನಮ್ಮ ಉಸಿರು ಅಂತ ಹೇಳ್ತಾ ಎಲ್ಲ ಕಡೆ ಹಸಿರು ಬೆಳಿಬೇಕು, ಆಕ್ಸಿಜನ್ ಎಲ್ಲರಿಗೆ ಸಿಗಬೇಕು, ಉತ್ತಮ ವಾತಾವರಣ ಇರಬೇಕು, ತಂಪಾದ ಪರಿಸರ ಇರಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕಡೆ ಮರ ನೆಡುವುದನ್ನು ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಮರ ನೆಟ್ಟ ಮೇಲೆ ಅವರ ಸಂರಕ್ಷಣೆಗಾಗಿ ಯೋಗ್ಯವಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ RS ಕಮ್ಯುನಿಕೇಷನ್ಸು ನನಗೆ ತಿಳಿದಂಗೆ ಇಲ್ಲೆಲ್ಲ ಬಡಾವಣೆಯಲ್ಲಿ ಮತ್ತು ದೇವಸ್ಥಾನದಲ್ಲೆಲ್ಲ ಕೇಳ್ಕೊಂಡಿದ್ದಾರೆ. ಇದೊಂದು ಶ್ಲಾಘನೀಯ ಕೆಲಸ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದ. ಭಾಗ್ಯವಂತಿ ಟ್ರಸ್ಟ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ರವರು ಮಾತನಾಡುತ್ತಾ, ಎಲ್ಲರೂ ಅವರವರ ಮನೆಯಲ್ಲಿ ಹಾಗೂ ಹಿತ್ತಲಲ್ಲಿ ಗಿಡಗಳನ್ನು ನೆಡಬೇಕು. ಗಿಡಗಳ ಪ್ರಮಾಣ ಕಡಿಮೆಯಾದ್ದರಿಂದ ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿದೆ. ಆದ್ದರಿಂದ ಅವರವರ ಮನೆಯ ಹತ್ತಿರ ಸಸಿ ನೆಡುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. ಕೋಟಿ ವೃಕ್ಷ ಆಂದೋಲನ ಏನು ಸಮರ್ಥ ಭಾರತ ಕೈಗೆತ್ಕೊಂಡದ, ಎಲ್ಲರೂ ಆರೋಗ್ಯವಂತರಾಗಿರಬೇಕು, ಒಳ್ಳೆಯ ರೀತಿಯಿಂದ ಬದುಕಬೇಕು, ಬಾಳು ಮಾಡಬೇಕು, ಈ ಶುದ್ಧ ಗಾಳಿ ತಗೊಂಡು ನಾವೆಲ್ಲ ಒಳ್ಳೆ ರೀತಿಯಿಂದ ಇರಬೇಕು, ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ಕೊಂಡು ಈ ಒಂದು ಅಭಿಯಾನ ಇಟ್ಕೊಡೋದ. ಅದಕ್ಕೆ ಇವತ್ತಿನ ದಿವಸ ಏನು ಅಂತಂದ್ರೆ ಈ RS ಕಮ್ಯುನಿಕೇಷನ್ದವರು ಏನು ಇಟ್ಕೊಂಡಾರ ಈ ಕಾರ್ಯಕ್ರಮ, ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಗಿಡ ಹಚ್ಚೋದು ಮುಖ್ಯ ಅಲ್ಲ, ಗಿಡ ಹೇಗೆ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ. ಅದಕ್ಕೆ ಈ ಸಂದರ್ಭದಲ್ಲಿ ಇಲ್ಲಿ ಗಿಡ ಹಚ್ಚದವ್ರು ಯಾರ್ಯಾರಿದ್ದಾರೆ ಅವರೆಲ್ಲ ಒಂದೊಂದು ಗಿಡದ ಅಮ್ಮ ಆಗಬೇಕು. ಅಮ್ಮ ಆಗಿ ಮಗುವಿಗೆ ಹ್ಯಾಂಗೆ ರಕ್ಷಣೆ ಮಾಡಬೇಕು ಆ ರೀತಿ ಮಾಡಿದಾಗ ಮಾತ್ರ ಈ ಗಿಡಗಳು ಬೆಳಿತಾವೆ. ಒಂದು 4-5 ವರ್ಷದಲ್ಲಿ ಅದ್ಭುತವಾಗಿ ಗಿಡಗಳು ಬೆಳಿಬೇಕು. ಆ ರೀತಿ ಇವರು ಮಾಡಬೇಕು ಅಂತ ಹೇಳಿ ನಾನು. ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿಗಳಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡುತ್ತಾ, ಗಿಡ ನೆಡುವ ಮೂಲಕ ಪರಿಸರವನ್ನು ಹಸಿರೀಕರಣ ಮಾಡುವ ಸಂಕಲ್ಪವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಇದನ್ನು ತಮ್ಮ ಕರ್ತವ್ಯ ಎಂದು ಭಾವಿಸಿ ಸಸಿಗಳ ಪೋಷಣೆ ಮಾಡಬೇಕು ಎಂದು ಹೇಳಿದರು. ಅಡಿಯಲ್ಲಿ RS ಕಮ್ಯುನಿಕೇಷನ್ ಕಡೆಯಿಂದ ಮತ್ತು ಒಳ್ಳೆಯ ಪರಿಸರಕ್ಕಾಗಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಇದು ಗಿಡ ನೆಡುವ ಮುಖಾಂತರ ಸಮಾಜಕ್ಕೆ ಹಸಿರೀಕರಣದ ಒಂದು ಸಂಕಲ್ಪ ಕೊಡುವಂತಹ ಒಂದು ಸಂದೇಶ ಇದು ಇದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ನಮ್ಮದು ಕರ್ತವ್ಯ ಅಂತೇಳಿ ಭಾವಿಸಿ ಎಲ್ಲ ಕಡೆ ಗಿಡಗಳನ್ನು ನೆಡೆದು ನಮ್ಮ ಮೊದಲೇ ಬೀದರ್ ಹಸಿರೀಕರಣ ಇದೆ, ಮತ್ತಷ್ಟು ಹಸಿರೀಕರಣ ಮಾಡಬೇಕಂತೇಳಿ ನನ್ನ ವಿನಂತಿ ಇದೆ. ಅರುಣ್ ಕುಮಾರ್ ಅವರು ಮಾತನಾಡುತ್ತಾ, ಸಸಿ ನೆಡುವ ಕಾರ್ಯಕ್ರಮವನ್ನು ರವೀಂದ್ರ ಸ್ವಾಮಿ ಅವರು ಕೈಗೆತ್ತಿಕೊಂಡಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್, ರಘುನಾಥರಾವ್ ಮಲ್ಕಾಪುರೆ, BDA ಅಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ್, ನಗರಸಭೆ ಉಪಾಧ್ಯಕ್ಷೆ ಶಾಲಿನಿ ರಾಜು ಚಿಂತಾಮಣಿ, ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆ ಅಧ್ಯಕ್ಷ BG ಶೆಟ್ಕರ್, ಬಾಬುರಾವ್ ಮದಿಕಟ್ಟಿ, ಕಾಂಗ್ರೆಸ್ ಮುಖಂಡ ಶಂಕರ್ ದೊಡ್ಡಿ, ಗುರುನಾಥ್ ಜಾಂತಿಕರ್, GK ಕನ್ಸ್ಟ್ರಕ್ಷನ್ನ ಮುಖ್ಯಸ್ಥರಾದ ಗುರುನಾಥ್ ಕೊಳ್ಳೂರ್, ಅರಣ್ಯ ಇಲಾಖೆಯ ಸಿಬ್ಬಂದಿ ಅಬ್ದುಲ್ ಖಯೂಮ್ ಮತ್ತು RS ಕಮ್ಯುನಿಕೇಷನ್ನ ಮುಖ್ಯಸ್ಥರಾದ ರವೀಂದ್ರ ಸ್ವಾಮಿ ಸೇರಿದಂತೆ ಅನೇಕ ಜನ ಉಪಸ್ಥಿತರಿದ್ದರು. ಒಳ್ಳೆ ಇದರಿಂದ ನಾವು ಕಾರ್ಯಕ್ರಮ ಮಾಡಿದ್ದು. ಅಂದರೆ ಗಿಡ ಹಚ್ಚೋದು ಎಂದು ದೊಡ್ಡ ಕೆಲಸ ಇಲ್ಲ, ಅದಕ್ಕೆ ಬಚಾಸ್ಕೋಬೇಕಂದ್ರೆ ಭಾಳ ಇದಿದೆ. ನಾವು ಇಲ್ಲಿ ಈ ಸ್ಥಳದಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ನಮ್ಮದು ಒಂದೇ ವಿನಂತಿ, ನಾವು ಹಚ್ಚಿದ ಗಿಡಗಳಿಗೆ ಪ್ರೊಟೆಕ್ಷನ್ ಮಾಡಿದಂದರೆ ಭಾಳ ನಮಗೆ ಖುಷಿ ಆಗ್ಬಿಡ್ತು ಅಂತ ಹೇಳಿ ನಾವು ಬೀದರ್ನಲ್ಲಿ ಆಲ್ಮೋಸ್ಟ್ ಸುಮಾರು 3.5 ಲಕ್ಷ ಸಸಿಗಳು ನಟ್ಟಿದ್ವಿ. ಹೀಗೆ ಇನ್ನೂ ಸ್ವಲ್ಪ ರೈತರಿಗೆ ಮತ್ತು ಸ್ವಂತ ರೈತರಿಗೆ ನಾವು ಸಸಿಗಳು ಹಚ್ಚಿ ಅವರಿಗೆ ನರೇಗಾ ಯೋಜನೆಯಲ್ಲಿ ಸಸಿಗಳು ಅವರಿಗೆ ನಾವೇ ಗುಂಡಿ ಹೊಡಿಸಿ ಅವರು ಹೊಲದಾಗ ಹೋಗಿ ನಾವು ಸಸಿಗಳು ನಟ್ಟು ಕೊಡ್ತಾಯಿದ್ದೆವು. ಈ ವರ್ಷ ನಾವು ಎಷ್ಟು ಸಸಿಗಳು ಬೆಳೆಸಿದೆವು ಅಷ್ಟು ಕಾರ್ಯಕ್ರಮ ನಾವು ಮಾಡಬೇಕಂತ ಇದೆ. ನಮ್ಮ 70-80% ವರ್ಕ್ ಆಗಿದೆ. ಇನ್ನೂ ಸ್ವಲ್ಪ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ಆಗಿದೆ ಅಂದರೆ ತಮ್ಮ ಮುಖಾಂತರ ಸಸಿಗಳು ನಟ್ಟೋದು ಕಾರ್ಯಕ್ರಮ ಆದಂದರೆ ಜನರಿಗೆ ಸ್ವಲ್ಪ ಗಿಡ ಹಚ್ಚೋದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಹೇಳಿ ನಾನು 2 ಮಾತು ಮುಗಿಸ್ತೇನೆ. RS ಕಮ್ಯುನಿಕೇಷನ್ ಸಂಯುಕ್ತಾಶ್ರಯದಲ್ಲಿ ವಿಶ್ವದ ಪರಿಸರ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿದ ಎಲ್ಲ ಹಿರಿಯರಿಗೂ ಹಾಗೂ ಇಲ್ಲಿಂದ ಬಡಾವಣೆಯ ಎಲ್ಲ ಜನರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ವತಿಯಿಂದ ಸುದ್ದಿಗೋಷ್ಠಿ ಆಯೋಜಿಸಿದ್ದು, ಕರವೇ ಸ್ವಾಭಿಮಾನ ಬಣದ ರಾಜ್ಯಾಧ್ಯಕ್ಷರಾದ P. ಕೃಷ್ಣೇಗೌಡರು ಮಾತನಾಡಿ, ಕನ್ನಡ ಧ್ವಜ ನಮ್ಮ ಸ್ವಾಭಿಮಾನದ ಸಂಕೇತ ಎಂದು ಹೇಳಿದರು. ಜನರು ವಿದ್ಯಾವಂತರಾಗಿದ್ದು ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ರಾಜಕಾರಣಿಗಳು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಎಂದು ಹೇಳಿದರು. ಕನ್ನಡ ಧ್ವಜದ ವಿಚಾರದಲ್ಲಿ ಮುಖ್ಯಮಂತ್ರಿ ಧ್ವನಿಯಾಗಿದ್ದಾರೆ. ಆದರೆ ಕೆಲವರು ಆ ವಿಚಾರವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ.
ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಜನರು ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಣದ ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡ ತಿಳಿಸಿದರು. ರಾಜ್ಯ ಸರ್ಕಾರ ಕಳೆದ 4 ವರ್ಷಗಳಲ್ಲಿ ಮಾಡದ ಕಾಮಗಾರಿಗಳನ್ನು ಮುಂಬರುವ 4-5 ತಿಂಗಳಲ್ಲಿ ತರಾತುರಿಯಲ್ಲಿ ಮಾಡುವ ಮೂಲಕ ಜನರ ಮೂಗಿಗೆ ತುಪ್ಪ ಸವರಿಸುವ ಕೆಲಸಕ್ಕೆ ಮುಂದಾಗಿದೆ ಎಂದ ಅವರು, ರಾಜ್ಯದಲ್ಲಿ ರೈತರ ಸಮಸ್ಯೆಗಳು ಕಾಡುತ್ತಿವೆ. ಒಟ್ಟಾರೆ ನಾನು ಈಗೇನು ಚರ್ಚೆ ಮಾಡಿದೆ ಆ ವಿಚಾರದಲ್ಲಿ ನೇರವಾಗಿ ಸರ್ಕಾರಕ್ಕೆ ಇಂತಹ ನಾಟಕಗಳನ್ನು ಬಿಟ್ಟು ನೀವು ನೇರವಾಗಿ ರೈತರನ್ನ ಉಳಿಸ್ಕೊಳ್ಳೋದಾದರೆ ರೈತರ ಮೇಲಿರ್ತಕ್ಕಂಥ ಗೂಂಡಾ ಮೊಕದ್ದಮೆಗಳನ್ನ ವಾಪಸ್ ತೆಗಿಬೇಕು. ಮತ್ತು ಈ ಭಾಗದಲ್ಲಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಕಾಡ್ತಾ ಇದ್ದಾವೆ. ಆಸ್ಪತ್ರೆಗಳು ಇವತ್ತು ವ್ಯಾಪಾರೀಕರಣದ ರೀತಿಯಲ್ಲಿ ಅಲ್ಲಿ ವೈದ್ಯಾಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಒಳ್ಳೊಳ್ಳೆ ವೈದ್ಯಾಧಿಕಾರಿಗಳನ್ನ ಹಾಕಬೇಕು, ಒಳ್ಳೊಳ್ಳೆ ಡಾಕ್ಟರ್ಗಳನ್ನ ಹಾಕಬೇಕು, ಮತ್ತು ಚಿಕಿತ್ಸೆಗೆ ಸರಿಯಾಗಿ ವ್ಯವಸ್ಥೆಯನ್ನು ಆಯಾ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಬೇಕು. ಈಗ ಅಭಿವೃದ್ಧಿ ಅಂತೇಳಿ ಬೀದರ್ನಲ್ಲಿ ನಾವು ಬರ್ಬೇಕಾದ್ರೆ ನೋಡಿದ್ವಿ. ಅಭಿವೃದ್ಧಿ ಸರಿ, ಅಭಿವೃದ್ಧಿ ಹೆಸರಿನಲ್ಲಿ ಇನ್ನೊಂದಷ್ಟು ರೋಗಗಳನ್ನು ತಂದು ಧೂಳ್ನೆಬ್ಬರಿಸಿ ಇನ್ನೊಂದಷ್ಟು ಜನ ಆಸ್ಪತ್ರೆಗೆ ಹೋಗುವಂಥ ಕೆಲಸವನ್ನು ನೀವು ಸಚಿವರುಗಳು ಮಾಡ್ತಾ ಇದ್ದೀರಲ್ಲ, ನಿಮಗೆ ವೈಜ್ಞಾನಿಕತೆ ಗೊತ್ತಿಲ್ಲೇನೋ? ಧೂಳು ಬರ್ದಂಗೆ ಅದನ್ನು ತಡೆ ಹಿಡಬೇಕು ಅನ್ನೋದು ಗೊತ್ತಿಲ್ಲೇನೋ? ದೂರು ಕೊಡಿಸಿ ಮತ್ತು ಅವ್ರಿಗೆ ಆಸ್ಪತ್ರೆ ಸೇರಿಸಿ ಖಾಸಗಿ ವೈದ್ಯ ನರ್ಸಿಂಗ್ ಹೋಮ್ಗಳನ್ನ ಇನ್ನೊಂದಷ್ಟು ಶ್ರೀಮಂತರು ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ಲೇನೋ? ನೀವು ಮೊದಲು ಸಚಿವ ಸ್ಥಾನ ತಗೊಳ್ಳೋದಕ್ಕಿಂತ ಮುಂಚೆ ಈ ಭಾಗದ ಈ ಜಿಲ್ಲೆಯ ಜವಾಬ್ದಾರಿ ಬಗ್ಗೆ ಅರಿವಿರಬೇಕು, ಮತ್ತು ಈ ಭಾಗದ ಜನರ ಮೇಲೆ ಕಳಕಳಿ ಇರಬೇಕು. ನಿಮ್ಮ ಕುಟುಂಬದವರೇ ಎನ್ನುವಂಥ ಭಾವಿಸ್ಬೇಕು. ಮತದಾರರೆಲ್ಲರೂ ನಿಮ್ಮ ಅಣ್ಣ ತಮ್ಮಂದಿರು ಅನ್ನುವಂಥದ್ದು ಕೂಡ ನೀವು ಮನವರಿಕೆ ಮಾಡ್ಕೋಬೇಕಾಗ್ತದೆ. ದಯಮಾಡಿ ಸಚಿವರೇ, ಈ ಭಾಗದಲ್ಲಿ ಇರ್ತಕ್ಕಂಥ ಸಚಿವರುಗಳು ಇಂಥ ಸಾಂಕ್ರಾಮಿಕ ರೋಗಗಳನ್ನ ತಡೀಲಿಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಿ, ಏನು ನಡೀತಾ ಇದೆ ಅಂತಕ್ಕಂಥ ನೀವು ಚರ್ಚೆಗಳು ಮಾಡಿದ್ದೀರಾ ಜಿಲ್ಲಾ ವೈದ್ಯಾಧಿಕಾರಿಗಳ ಕಡೆ ಥರ? ಅದೆಲ್ಲೂ ಕೂಡ ಆಗ್ತಾ ಇಲ್ಲ. ವೈಜ್ಞಾನಿಕವಾಗಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಮುಂದೆ ಚುನಾವಣೆಯಲ್ಲಿ ಮತದಾರರು ನಿಮಗೆ ಆಯ್ಕೆ ಮಾಡಿ ಕಳಿಸ್ತಾರೆ. ಇಲ್ಲ ಅಂದರೆ ನಿಮ್ಮನ್ನು ತಿರಸ್ಕರಿಸಿ ಮನೆ ಕಳಿಸುವಂಥ ಕೆಲಸ ರೈತ ಸಂಘಟನೆಗಳು, ರೈತರು, ಕನ್ನಡಪರ ಸಂಘಟನೆಗಳು, ಮತದಾರರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾಣಿಕೇಶ್ ಪಾಟೀಲ್ರು ಮಾತನಾಡುತ್ತಾ, ಬ್ರೀಮ್ಸ್ ಬೋಧಕ ಆಸ್ಪತ್ರೆ ಬೀದರ್ನಲ್ಲಿ ಸಾರ್ವಜನಿಕರಿಂದ ಸ್ವೀಕರಿಸಿದ ಯೂಸರ್ಸ್ ಚಾರ್ಜಸ್ ಹಣ ದುರ್ಬಳಕೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ತಂದು ಆ ಹಣ ತಮ್ಮ ಸ್ವಂತಕ್ಕೆ ಬಳಸಿಕೊಂಡ ನಿರ್ದೇಶಕ ಡಾಕ್ಟರ್ ಸಿ ಚೆನ್ನಣ್ಣರವರ ವಿರುದ್ಧ ಕಾನೂನಿನ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಉತ್ತರ ಕರ್ನಾಟಕದ ಮುಖ್ಯಸ್ಥ ಕುರುಗೋಡು ಚನ್ನಬಸವ, ವಿವಿಧ ಜಿಲ್ಲೆಗಳ ಪ್ರಮುಖರಾದ ರಾಜೇಶ್, ಶ್ರೀಧರ್, ಕಿರಣ್ ಇದ್ದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗಣ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಉತ್ತರ ಕರ್ನಾಟಕ ಕಾರ್ಯ ರಾಜ್ಯ ಕಾರ್ಯದರ್ಶಿಗಳಾದ ಸುಜ್ಞಾನ ಮೂರ್ತಿಗಳವರಿಗೆ ನಾನು ಬೀದರ್ ಜಿಲ್ಲಾಧ್ಯಕ್ಷ ಮಾಡಿ ಹಾಸನ ಜಿಲ್ಲೆ ಜನಪರ ಹಾಗೂ ಪ್ರಗತಿಪರ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ. ಇಂದಿನ ದೊಡ್ಡ ಸಮಸ್ಯೆ ಬೀದರ್ ಜಿಲ್ಲೆಯಲ್ಲಿ ಅಂತಂದರೆ ಜಿಲ್ಲಾಸ್ಪತ್ರೆ ಬೀದರ್ನಲ್ಲಿ ಸಾರ್ವಜನಿಕರಿಂದ ಪಡೆದ ಯೂಸರ್ಸ್ ಚಾರ್ಜಸ್ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ದಿನಾಂಕ 21/1/2015 ಡಾಕ್ಟರ್ ಸಿ ಚೆನ್ನಣ್ಣ ಅವರು ನಿರ್ದೇಶಕರಾಗಿ ತಮ್ಮ ಸ್ಥಾನಗ್ರಹ ಮಾಡಿದ್ದರಿಂದ ಇಲ್ಲಿವರೆಗೆ ಸಾರ್ವಜನಿಕರಿಂದ ಪಡೆದ ಸುಮಾರು 6 ಲಕ್ಷಗಳಷ್ಟು ಹಣ ದುರ್ಬಳಕೆ ಮಾಡಿಕೊಂಡು ತನ್ನ
ಸ್ವಂತ ನರ್ಸಿಂಗ್ ಹೋಮ್ನಂತೆ ಇಲ್ಲಿಯ ಜಿಲ್ಲಾಸ್ಪತ್ರೆಯನ್ನು ತಗೊಂಡು ಬರ್ತಾ ಇದ್ದಾರೆ. ಇವರ ವಿರುದ್ಧವಾಗಿ ಸುಮಾರು 4 ಸರಿ ನಾವು ಹೋರಾಟವನ್ನು ಮಾಡಿದ್ದೇವೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ನಾವು ಇಂದು ಸರ್ಕಾರಕ್ಕೆ ಕೇಳಿಕೊಳ್ಳೋದೇನಂತಂದರೆ, ಡಾಕ್ಟರ್ ಸಿ ಚೆನ್ನಣ್ಣ ಅವರು ದೊಡ್ಡ ಭ್ರಷ್ಟಾಧಿಕಾರಿಯಾಗಿದ್ದಾರೆ. ಇವರು ಸಾರ್ವಜನಿಕರಿಗೆ ಅನುಕೂಲ ಮಾಡೋದನ್ನು ಬಿಟ್ಟು ಅವರಿಂದ ಬಂದ ಹಣವನ್ನು ತನ್ನ ಸ್ವಂತಕ್ಕೆ ಪಡೆಯುತ್ತಿದ್ದಾರೆ. ಇವತ್ತು ಆಸ್ಪತ್ರೆಗೆ ಒಂದು ಫ್ಲೂಡ್ ಐ ವಿ ಸೆಟ್ಟನ್ನು ಪರ್ಚೇಸ್ ಮಾಡಬೇಕಂತಂದ್ರೆ ಹೊರಗೆ ಹೋಗಿ ಪರ್ಚೇಸ್ ಮಾಡಬೇಕಾಗದ, ಸರ್ಕಾರದಿಂದ ಉಚಿತ ಕೊಡ್ತಾ ಇಲ್ಲ. ಮತ್ತೇನಪ್ಪ ಅಂತಂದ್ರೆ ಯಾವುದೇ ಥರದ ಔಷಧೋಪಚಾರಗಳನ್ನು ಬೇಕಂತಂದರೆ ಹೊರಗಡೆ ಬರಿತಾ ಇದ್ದಾರೆ ಎಲ್ಲ ಅಧಿಕಾರಿಗಳು. ಮತ್ತೇನಪ್ಪ ಅಂತಂದ್ರೆ ರಕ್ತ ಪರೀಕ್ಷೆ, ಯಾವುದೇ ಒಂದು ಸ್ಕ್ಯಾನಿಂಗ್ ಎಲ್ಲವೂ ಆಸ್ಪತ್ರೆಯಲ್ಲಿ ಲಭ್ಯ ಇದ್ರೂ ಹೊರಗಡೆ ಬರೆಯಂಥದ್ದು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೀರಂತಂದ್ರೆ ಯಾವುದೇ ಟೆಂಡರ್ಗಳನ್ನು ಆಗಿದ್ದರೆ ಟೆಂಡರ್ಗಳು ಕೊನೆಗೊಳಿಸೋದೇನಪ್ಪ ಅಂತಂದ್ರೆ ಹಿಂದಿನವರಿಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೇನಪ್ಪ ಅಂತಂದ್ರೆ ಇವರು ಭಾಳಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಇಂಥ ಭ್ರಷ್ಟಾಧಿಕಾರಿಗಳನ್ನು ತೊಲಗಿಸಿ ಕೂಡಲೇ ಅಮಾನತು ಮಾಡಿ ನ್ಯಾಯಯುತವಾಗಿ ನಡೆಸಬೇಕಾಗಿ ನಾವು ಕೋರ್ತೇವೆ. ಧನ್ಯವಾದಗಳು. ಧ್ರುವತಾರೆ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಸಭೆ ನಡೆಸಿ ಸರ್ವ ಸದಸ್ಯರ ಹಾಗೂ ರಾಜ್ಯ ಕಾರ್ಯ ಅಧ್ಯಕ್ಷ ಶ್ರೀ ನೂರುಲ್ಲಾ ಖಾನ್ ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಡಿ.ಎಚ್. ಮೋಹನ್ ಕುಮಾರ್ ಇವರ ನೇತೃತ್ವದಲ್ಲಿ ಸರ್ವಾನುಮತದೊಂದಿಗೆ ಮೋಹನ್ ಕುಮಾರ್ ಚೂದಾ ಅವರನ್ನು ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಲವು ಕಾಮಗಾರಿಗಳಿಗೆ ಸಿಎಂನಿಂದ ಚಾಲನೆ ಕುರಿತು ಪೂರ್ವಭಾವಿ ಸಭೆ. ಜಂಟಿ ಕೃಷಿ ನಿರ್ದೇಶಕರಿಂದ ಜೂನ್ ಮತ್ತು ಜುಲೈ ತಿಂಗಳ ಮಳೆ ಕುರಿತು ಮಾಹಿತಿ. ಬಿಎಂಎಸ್ ಸಂಸ್ಥಾಪನಾ ದಿನಾಚರಣೆ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಸಮರ್ಥ ಭಾರತ್ ಅಭಿಯಾನದಡಿ ಆರ್ಎಸ್ ಕಮ್ಯುನಿಕೇಶನ್ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ, ಗಣ್ಯರಿಂದ ಮಾತುಕತೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.